ಹೌದಾ? ಮತ್ತೆ ಜೀವನಕ್ಕೆಲ್ಲ ಹೆಂಗ್ ಮಾಡ್ಕೊಂತೀರಾ? ಜೀವನಕ್ಕಿಂದ ಏನ್ ಮಾಡೋದು, ಮನೆ ಕೆಲಸ ಮಾಡ್ಬೇಕು, ಜೀವನ ಮಾಡ್ಬೇಕು. ಅಮ್ಮ ಇದೇನಿದು? ಸೋಂಕಾಳು, ಮೆಂತ್ಯ, ಸಾಸಿವೆ, ದ್ರಾಕ್ಷಿ. ದ್ರಾಕ್ಷಿ ಅಲ್ಲಿದ್ಯಾ? ಇದು ಲವಂಗ, ಕಲ್ಸಕ್ರೆ, ಚಕ್ಕೆ, ಗೋಡಂಬಿ, ಜೀರಿಗೆ, ಬಾದಾಮಿ, ಯಾಲಕ್ಕಿ, ಮೆಣಸು, ಆಮೇಲೆ ಅನಾನಸ್ ಹೂವ ಇದು ಅದಾ? ಓಕೆ. ಮರಾಠಿ ಮಗ್ಗು, ಇದು ಖರ್ಜೂರ, ಜೀರಿಗೆ ಮಿಠಾಯಿ, ಕಲ್ಯಾಣ ಸಾವೆ, ಪಲಾವ್ ಎಲೆ, ಕಸ್ತೂರಿ ಮೆಂತ್ಯ, ಕಲ್ಲುವ ಗೋಟಿ. ಹೌದಾ? ಇನ್ನೇನ್ ಬೇಕು? ಅಜ್ವಾನ ಇಲ್ಲ ಐತೆ. ಅಲ್ಲಿದ್ಯಾ? ಎಷ್ಟಿತ್ತು ಬಂಡವಾಳ? ಬಂಡವಾಳ ಎಲ್ಲ 10,000 ಹಾಕಿದೀನಿ. 10,000 ಹಾಕಿದೀರಾ? ದಿನಕ್ಕೆ ಎಷ್ಟು ದುಡಿತೀರಾ? 10 ರೂಪಾಯಿ ಆಗಿತ್ತು. ಮೂರನೇ ವಾರದಾಗ ಬರೀ 10 ರೂಪಾಯಿ ಆಗಿತ್ತು. ಅಷ್ಟ್ ಬಿಟ್ರಿ ಯಾವ್ದು ಇಲ್ಲ. ಹೌದಾ? ಮತ್ತೆ ಜೀವನಕ್ಕೆಲ್ಲ ಹೆಂಗ್ ಮಾಡ್ಕೊಂತೀರಾ? ಜೀವನಕ್ಕಿಂದ ಏನ್ ಮಾಡೋದು, ಮನೆ ಕೆಲಸ ಮಾಡ್ಬೇಕು, ಜೀವನ ಮಾಡ್ಬೇಕು. ಮನೆ ಕೆಲಸ ಮಾಡ್ತೀರಾ? ಇದು ಪಾರ್ಟ್ ಟೈಮ್? ಇದು ಮಾಮೂಲಿ ವ್ಯಾಪಾರ ಮದ್ದಿನ ಮೇಲೆ. ನಿಮ್ದು ಊರು ಪರಿಚಯ ಮಾಡ್ತಾರೆ? ನಿಮ್ದು ಪರಿಚಯ ಮಾಗಡಿ ತಾಲೂಕು, ಮಾಡಬಾಳ ಹೋಬಳಿ, ದಬ್ಬಗುಳಿ, ಮೆಂಚುಂಬಲೆ, ರಾಮನಗರ ಜಿಲ್ಲೆ, ಮೆಂಚುಂಬಲೆ ಪೋಸ್ಟ್, ಹಿರೇಗಡನದಡ್ಡಿ ಬ್ಯಾಂಕ್. ಹೌದಾ? ಇಲ್ಲಿ ನೀವು ಎಷ್ಟು ಜನ ಇದ್ದೀರಾ? ಒಬ್ರೇ ಇರೋದಾ? ಗಂಡ ಮಗ ಓಡಿಸ್ಬಿಟ್ಟವ್ರೆ. ಯಾಕೆ? ಯಾಕೋ ಯಾರು ಗೊತ್ತು. ಅಲ್ಲ ಏನಾಯ್ತು ಅಂತಂತದ್ದು? ಯಾರು ಓಡಿಸಿ ಅಷ್ಟ್ ಬಿಟ್ರೆ ಇನ್ಯಾವ್ದು ಇಲ್ಲ. ಅಯ್ಯೋ ದೇವ್ರೆ, ಏನ್ ಹೇಳುದು ಈ ತರ ಆದ್ರೆ? ಏನ್ ಹೇಳಕ್ಕಲ್ಲ, ನಮ್ಗೆ ಇಲ್ಲಿರ್ಬೇಕಷ್ಟೇ. ಜೀವನ ಅಂದ್ರೆ ಇಲ್ಲಿರ್ಬೇಕು, ಇಲ್ಲ ಎಲ್ರಲ್ಲೊಂದು ಯಾವ್ದು ಹೇಳಂಗಿಲ್ಲ. ಹೌದಾ? ಹಾಗಾದ್ರೆ ನಿಮ್ಗೇನು ದುಡಿಮೆ ಎಷ್ಟಾಗುತ್ತೆ ಇದು? ನಾನೇನ್ ಇದೇನ್ ಲೆಕ್ಕಕ್ಕಿಲ್ಲ ಬಿಡೋಣ. ಇದಾದ್ರೆ ಆಯ್ತು, ಹೋದ್ರೆ ಹೋಯ್ತು. ಸುಮ್ಮನೆ ಟೈಮ್ ಪಾಸ್ಗೆ ಮಾಡ್ಬೇಕು, ವ್ಯಾಪಾರನ ಮಾಡ್ತೀನಿ. ಇದು ಪಾರ್ಟ್ ಟೈಮ್ ಬಿಸ್ನೆಸ್ ಹಾಗಾದ್ರೆ ನಿಮ್ಗೆ? ಎಷ್ಟು ಮನೆ ಕೆಲಸ ಮಾಡ್ತೀರಾ? 4 ಮನೆ ಕೆಲಸ. ಎಷ್ಟು ಕೊಡ್ತಾರೆ ದುಡ್ಡು? 8,500 ಕೊಡ್ತಾರೆ. 8,500 ಕೊಡ್ತಾರೆ? 4 ಮನೆಯಿಂದ ಸೇರಿ? 4 ಮನೆಯಿಂದ ಸೇರಿ. ಇಲ್ಲಿ ಹಂಗಾರೆ ಒಬ್ರೇ ಮನೆ ಮಾಡ್ಕೊಂಡಿದ್ದೀರಾ? ಒಬ್ರೇ ಮನೆ ಮಾಡ್ಕೊಂಡ್ ಇರ್ಬೇಕಪ್ಪ. ಯಾರ್ ಮನೆ ತಕೈತಿ, ಯಾರ್ ಕೊಡ್ಸ್ತಾರೆ? ಬಾಡಿಗೆ ಎಷ್ಟು ಮನೆದು? ಬಾಡಿಗೆ ಅದು 1,500. 1,500ನಾ? ಇವಾಗ ಇದನ್ನ ಯಾವ್ಯಾವ ಏರಿಯಾದಲ್ಲಿ ಹಾಕ್ತೀರಾ ನೀವು? ಇಲ್ಲಿ ಸಾಯಿಬಾಬನ್ ದೇವಸ್ಥಾನ, ಶಕ್ತಿ ಗಾರ್ಡನ್, ಅಲ್ಲಿ ಬಿಟ್ರೆ ಗಾಂಧಿ ಪಾರ್ಕ್, ಅಲ್ಲಿ ಬಿಟ್ರೆ ಮತ್ತೆ ಫಂಕ್ಷನ್ಗಳು ಎಲ್ಲೆಲ್ಲ ಆಯ್ತಾವ ಅಲ್ಲೆಲ್ಲ ಹೋಯ್ತಾ ಇರೋದು. ಇದನ್ನ ಹೆಂಗ್ ಎತ್ಕೊಂಬರ್ತೀರಾ? ನಿಮ್ ಕೈಲಿ ಆಗುತ್ತೆ ಎತ್ಕೊಂಬತ್ತೀನಲ್ಲ? ಈ ಚೀಲದಲ್ಲಿ ಎತ್ಕೊಂಬರಕ್ ಆಗುತ್ತಾ? ತಲೆ ಮೇಲೆ ಇಟ್ಕೊಂಬರ್ತೀರಾ? ಹೌದೇನು? ಮತ್ತೆ ಇವಾಗ ಎಲ್ಲಿಂದ ತರ್ತೀರಾ ಇದೆಲ್ಲ ನೀವು? ಆರಂಸಿ ಯಶವಂತಪುರ. ಅಲ್ಲಿಗೆ ನೀವೇ ಹೋಗಿ ತರ್ತೀರಾ ಅಥವಾ ನಾನೇ ಹೋಗ್ತಾರೆ? ನೀವೇ ಹೋಗಿ ತರ್ತೀರಾ? ಅಂದ್ರೆ ಇದನ್ನೆಲ್ಲ ಸಪರೇಟ್ ಪ್ಯಾಕ್ ಮಾಡೋದೆಲ್ಲ ನೀವೇ? ನಾನೇ ಮಾಡ್ತಾರೆ. ನೀವೇ ಪ್ಯಾಕಿಂಗ್ ಮಾಡ್ಕೊಳ್ತೀರಾ? ಅಲ್ಲಿ ಕೆಜಿ ಗಟ್ಲೆ ತಂದ್ಬಿಟ್ಟು ಇಲ್ಲಿ ನೀವು ಪ್ಯಾಕ್ ಮಾಡ್ಕೊಂಡು ಸೇಲ್ ಮಾಡ್ತೀರಾ? ಹಾಗಾದ್ರೆ ಇವಾಗ ಜೀರಿಗೆ 1 kg ತಂದ್ರೆ ಎಷ್ಟು ಲಾಭ ಬರುತ್ತೆ ನಿಮ್ಗೆ? ಜೀರಿಗೆ ಅವಾಗ ಇತ್ತು, ಈಗ ಜಾಸ್ತಿ. ಇವಾಗ ಜಾಸ್ತಿ ಇದೆಯಾ? ಏನ್ ನನ್ಗೂ 3 ರೂಪಾಯಿ ಸಿಗ್ತದಣ್ಣ. ಮತ್ತೆ ಗೌರ್ಮೆಂಟ್ ಅವ್ರು 2,000 ರೂಪಾಯಿ ಕೊಡ್ತಾರಲ್ಲ, ಅದನ್ನೆಲ್ಲ ಬರ್ತಾ ಇದೆಯಾ? ಇಲ್ಲ, ಯಾವ್ದು ಬರ್ತಾ ಇಲ್ಲ ಅಣ್ಣ. ಹೌದಾ? ಕಾರ್ಡ್ ಇಲ್ವಲ್ಲ, ಕಾರ್ಡ್ ನಂಬರ್ ಬೇಕಲ್ಲ. ಅಕ್ಕಿ ಕಾರ್ಡ್ ನಂಬರ್ ಬೇಕಷ್ಟೇ. ಅಕ್ಕಿ ಕಾರ್ಡ್ ನಂಬರ್ ಇದ್ರೆ ಮತ್ತೆ ಅಲ್ಲಿದಿಲ್ಲ ಅಂದ್ರೆ ಇಲ್ಲಿರ್ತದೆ, ಇಲ್ಲಿದಿಲ್ಲ ಅಂದ್ರೆ ಅಲ್ಲಿರ್ತದೆ. ಅಲ್ಲೈತೆ ನಮ್ದು ಇನ್ನೇನು ವಜಾ ಮಾಡಿಲ್ಲ ಡಬ್ಬಳಿಲಿ. ಮತ್ತೆ ಅಲ್ಲಿ ಕ್ಯಾನ್ಸಲ್ ಮಾಡಿಸ್ಕೊಂಬಂದ್ರೆ ಇಲ್ಲಿ ಸಿಗುತ್ತೆ. ಅದ್ ನಂಬರ್ ಅಂತ ತರ್ಬೇಕು ಹೋಗಿ ಫುಡ್ ಆಫೀಸಲ್ಲಿ. ಇಲ್ಲಿರೋ ಪಂಚಾಯತಿ ಅವ್ರ ನೋಡ,
6,000 ತಂದ್ರೆ ಕೊಡ್ತಾರೆ. ನನ್ ಮೈದಾನೇನೆ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಗೆದ್ದಿರೋದು. ಅವನು ಏನ್ ಮಾಡ್ತಾನೆ ಅಂದ್ರೆ ಅವ್ನ್ ಕೊಡ್ತಾನೆ, ಮೆಂಬರ್ ಆಗವನೆ. ಹುಬ್ಬಳ್ಳಿಯಲ್ಲಿ ರಾಮನಗರ ಡಿಸ್ಟಿಕ್ ದಬ್ಬುಳಿ ನರಸಿಂಹಯ್ಯ ಅಂತ ನೇಮ್. ಆದ್ರೆ ಮೆಂಬರ್ ಆಗವನೆ, ನಾನು ಹೋಯ್ತಾ ಇಲ್ಲ. ನಿಮ್ ಮಕ್ಳು ಏನ್ ಕೆಲ್ಸ ಮಾಡ್ತಾರೆ? ಅವನು ಅದೇ ಇದು ನೆಲ್ಲಿ ಪಳಾಯಿ ಪ್ಲಂಬರ್. ಮಗ ಏನಾಗಾದ್ರೆ ನಿಮ್ಮನ್ನ ಸಾಕ್ತಾ ಇಲ್ಲ ಹಾಗಾದ್ರೆ. ಇವಾಗ ನೀವು ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಆಮೇಲೆ ಇಲ್ಲಿ ಬಂದು ಇದನ್ನ ಪಾರ್ಟ್ ಟೈಮ್ ತರ ಸಂಜೆ ಟೈಮ್ ಅಲ್ಲಿ ಮಾಡ್ತೀರಾ? ಅಷ್ಟೇ, ಅಷ್ಟ್ ಬಿಟ್ರೆ ಇನ್ಯಾವ್ದು ಇಲ್ಲ. ಅಂದ್ರೆ ಡೈಲಿ ಬೇರೆ ಬೇರೆ ಏರಿಯಾದಲ್ಲಿ ಹಾಕ್ಬಿಟ್ಟು ಇದನ್ನ ನೀವು ಎಲ್ಲಿ ಬೇರೆ ಎಲ್ಲ ಹಾಕೊಂಡ್ ವ್ಯಾಪಾರ ಮಾಡುವಂತಾನು ಅಲ್ಲಿ ಮಾಡೋದು. ಒಂದೇ ತಕ ರೆಗ್ಯುಲರ್ ಆಗಿ ಹಾಕೋದಿಲ್ಲ? ಇಲ್ಲ. ಇಲ್ಲಿ ಬಂದಾಗಿಲ್ಲ, ಕತ್ತಿನ ವಾರಕ್ಕೊಂದ್ಸತಿ. ಈ ಏಜ್ ಅಲ್ಲಿ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿರೋದು ಏನಕ್ಕೆ? ಮಾಡ್ಲಿಲ್ಲ ಅಂದ್ರೆ ಅಲ್ಲ 8 ಸಾವಿರ ಸ್ಯಾಲ್ರಿ ಬರುತ್ತಲ್ವಾ? ಸ್ಯಾಲ್ರಿ ಬರ್ತದಪ್ಪ, ತಿನ್ಕೊಬಿಟ್ರೆ ನಾಳಿಕೆ ಕೈ ಕಾಲು ಇದ್ದಂಗೆ ದುಡಿಲಿಲ್ಲ ಅಂದ್ರೆ ಯಾರು ಕೊಡ್ತಾರೆ? ಇವಾಗ ಅದ್ ಬತ್ತಿರೋರ್ ತಕ್ಕೋದ್ರೆ 10 ರೂಪಾಯಿ ಕೊಡಲ್ಲ. ಈಗ ನಮ್ಮ ಸಯಾರ್ಜಿತ ನಾವ್ ದುಡಿಬೇಕಲ್ವಾ? ಮತ್ತೆ ಯಾರ್ ಕೊಡ್ತಾರಣ್ಣ ಈ ಕಾಲದಲ್ಲಿ? ಸದ್ಯಕ್ ಮಾಡಿ ಕೊಂದಿರೋರ್ ಇಷ್ಟ ಇಲ್ಲ, ಇರಾಕ್ ಜಾಗನೇ ಕೊಡ. ನನ್ ತಂಗಿ ಗಂಡ 50,000 ಸಂಬಳ, 50,000 ಬಾಡಿಗೆ ಬರ್ತದೆ. ಇಷ್ಟೆಲ್ಲ ಜಾಗಕ್ಕೆ ಓಡಿಸ್ತಾ ಆಚೆಗೆ, ಅದ್ರ ಮೇಲೆ ನಾವ್ ಹೆಂಗ್ ದುಡಿಬೇಕು ಹೇಳು? ದುಡಿಲೇಬೇಕು. ಯಾರಿಗ ಯಾರು ಆಗೋದಿಲ್ಲ. ಅದಕ್ಕೇನೆ ನನ್ನರು ಅಂತ ಹೋಗೋದ್ಕಿಂತ ಆತ್ಲರು ಒಲೆ ಇರ್ತಾವು ಇದ್ರೆ ಒಪ್ಪತ್ ನನ್ನಕ್ಕೂ ಜೀವನ ಇರ್ತದೆ, ಒಪ್ಪತ್ ಊಟಕ್ಕೂ ಇರ್ತದೆ, ಮರ್ಯಾದಿನೂ ಸಿಗ್ತದೆ. ನಮ್ಮರ್ ತಕ್ಕಾದ್ರೆ ಮರ್ಯಾದಿನೂ ಇಲ್ಲ, ಒಂದ್ ಲೋಟ ನೀರು ಇಲ್ಲ. ಅದಕ್ಕೆ ಹೋಗ್ಬಾರ್ದು, ಬೆಲೆನೇ ಇಲ್ಲ. ಹಾಕ್ಬೇಕು, ಹಾಕ್ಲಿಲ್ಲ ಅಂದ್ರೆ ಏನ್ಕೆ? ಬೆಲೆ ಅಲ್ಲ, ನಮ್ಮರು ಅಂತ ಹೋಗೋದ್ಕಿಂತ ಹಾಕ್ಲಾರು ಅಂತ. ಇರ್ಲಿ ನಮ್ದು ಇರ್ಲಿ ಅಂತ ಅದಕ್ಕೆ ಅವರು ಏನು ಕೊಟ್ಟೆಲ್ಲ ಅಪ್ಲೈನೇ ಮಾಡಿಲ್ಲ, ಕೊಟ್ಟು ಇಲ್ಲ.